ಹಿಂದೂಗಳು ಕೆಳಗಾಗ್ ಬಂದ್ರೆ ಖಂಡಿತವಾಗಿ 92 ಮತ್ತೆ ರಿಪೀಟ್ ಆಗ್ತದೆ ಕೋಲಾರದಲ್ಲಿ. ಹುಷಾರಿದ್ರಿ. ಯಾಕಂದ್ರೆ ನಾನು ಹೇಳ್ತೇನೆ ಪದೇ ಹಿಂದೂಗಳು ಯಾರು ಸಹನಾ ಮೂರ್ತಿಗಳು, ಆದ್ರೆ ಏಟ್ ತಿನ್ನೋರಲ್ಲ. ಏಟಿಗೆ ಪ್ರತಿರೋಧ ಒಂದೇ ಟೋರ್ಗೆ 10 ಅಂತ ಪ್ರತಿಯೊಬ್ಬರಿಗೂ ಆ ಶಕ್ತಿ ಇದೆ. ನಮ್ಗೆಲ್ಲ ವಿದ್ಯೆಗಳು ಗೊತ್ತಿದೆ. ಈ ಕಾರಣಕ್ಕೆ ಏನ್ ಕಾಂಗ್ರೆಸ್ ಸರ್ಕಾರ ಇವತ್ತು ಮುಸ್ಲಿಮ್ಸ್ ಅವ್ರನ್ನ ಓಲೈಕೆ ಮಾಡ್ತಾ ಇದೆ. ಗಣೇಶ ಹಬ್ಬಕ್ಕೆ ಇಲ್ಲಿ ಸಲ್ಲದ 28 ಲೀಸ್ಟ್ ಹಾಕೊಡ್ತಾರೆ. ಏನ್ ನಾವು ನಮ್ ಗಣೇಶನ ಪೂಜೆ ಮಾಡಕ್ಕೆ 28 ನಾವು ಒಪ್ಕೊಂಡು ಕೊಡ್ಬೇಕಾ? ಯಾವ ಇದಿಲ್ಲ. ಇದು ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು ಹಿಂದೂ ಮಂತ್ರಿಗಳಿದ್ದಾರೆ. ನೀವು ನಿಮ್ ತರ ಬಿಟ್ಕೊಟ್ರೆ ನಿಮ್ಗೆ ಉಳಿದಲ್ಲ. ಒಂದೇ ಮಾತಾಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ಸರ್ವಜ್ಞ ನಗರದಲ್ಲಿ ಅಖಂಡ ಶ್ರೀನಿವಾಸ್ ಇದೆ ಕಾಂಗ್ರೆಸ್ MLA ಮನೆಗೆ ನುಗ್ಗೋಡಿದ್ರು. ಇನ್ನು ಸೊಲಭಾಗಿದೆ ಅದನ್ನ ಸಾಯಿಸಿದ್ರು. ಯಾಕೆ ಹೊಡೆದ್ರು? ಏನ್ ಮಾಡಿದ್ರು? ಅದಕ್ಕೆ ನಾವು ಎಷ್ಟು ಗಟ್ಟಿಯಾಗಿರ್ತೀವಿ, ಎಷ್ಟು ಸಂಘಟನಾತ್ಮಕರಿರ್ತೀವಿ ಅವ್ರ ಭಯ ಬೀಳ್ತಾರೆ. ಸಂಘಟನೆ ಸ್ವಲ್ಪ ವೀಕ್ ಆದ್ರೆ ನಮ್ಮ ತರ ಬಿಟ್ಕೊಟ್ರೆ ಪೊಲೀಸವ್ರಿಗೆ ಹೊಡಿತಾರೆ, ಲಾಯರ್ಗೆ ಹೊಡಿತಾರೆ, ಮೀಡಿಯಾವ್ರಿಗೆ ಹೊಡಿತಾರೆ. ಇದು ನಾವು ಬಿಡಬಾರ್ದು. ಇದನ್ನ ಎಲ್ಲ ಗಂಟಾಕೋಶವಾಗಿ ಒಕ್ಕೂಟವಾಗಿ ಈ ತರ ಅದು ಹಿಂದೂ ಮಾಡಿದ್ರೆ ಕೂಡ ತಪ್ಪೆ. ಆಗ ಇವತ್ತು ಬೇಕಾಗಿ ಪ್ರವೋಕ್ ಮಾಡಿ ಇವತ್ತು ಘಟನೆಗಳು ನಡೆಸ್ತಾ ಇದ್ದಾರೆ. ಗಣೇಶ ಹಬ್ಬ ಮಾಡಬಾರ್ದು, ಅವ್ರಿಗೆ ಪರ್ಮಿಷನ್ ಕೊಡಬಾರ್ದು, ಅವ್ರು ಒಗ್ಗಟ್ಟಾಗಬಾರ್ದು ಅಂತ. ನೀವು ಎಷ್ಟು ತೊಂದರೆ ಕೊಡ್ತೀರೋ ಅಷ್ಟು ಒಗ್ಗಟ್ಟಾಗ್ತದೆ. ನಿಮ್ಗೆ ಗೊತ್ತಿರಲಿ 5 ಗಂಟೆಲಿ ಕರೆದಿರೋದು 6 ಗಂಟೆಗೆ ನಾವು ಇವತ್ತು 100 ಜನ ಸೇರಿದ್ದೀರಿ. ನಮ್ಮ ಶಕ್ತಿ ಜಾಸ್ತಿನೇ ಇದೆ. ಯಾರಿಗೂ ಹಿಂದೆ ನೋಡೋದಿಲ್ಲ. ದಯವಿಟ್ಟು ಆ ಕಾರಣಕ್ಕೆ ಗೃಹ ಸಚಿವರಾಗ್ಬೋದು, ಮಾನ್ಯ ಮಂತ್ರಿಗಳಾಗ್ಬೋದು, ಈ ಕೂಡಲೇ ಏನು ಅವರು ಮೇಲೆ ಯಾರು ಪ್ರವೋಕ್ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ಬೇಕು, ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಈ ತರ ಅಂದ್ರೆ ಅದು ನಿಭಾಯಿಸಲ್ಲ. 4 ಜನ ಪೊಲೀಸರು ಬಂದ್ರೆ 5,000 ಸೇರುವಂತ ಹಿಂದೂಗಳನ್ನ ನಿಭಾಯಿಸಲ್ಲ. ಅದೇ ಹಿಂದೂಗಳು ಶಾಂತಿ ಪ್ರಿಯರು. ಯಾವತ್ತೂ ಗಲಾಟೆಗೆ ಹಾಕೋದಕ್ಕಲ್ಲ. ಅದೇ 10 ಜನ ಮುಸ್ಲಿಂ ಸೇರಿದ್ರೆ 50 ಜನ ಮುಸ್ಲಿಂ ಪೊಲೀಸರು ಬೇಕಾಗ್ತದೆ. ಕಾರಣ ಏನು? ಇವತ್ತು ಪಾಕಿಸ್ತಾನದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು, ಹಿಂದೂಗಳು ಹೆಚ್ಚು ತಿಂತಾ ಇದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು ಹೆಚ್ಚು ತಿಂತಾ ಇದ್ದಾರೆ. ಇಲ್ಲಿ ಹಿಂದೂಗಳು ಬಹುಸಂಖ್ಯಾತರು, ಮುಸ್ಲಿಮ್ಸ್ ಅಲ್ಪಸಂಖ್ಯಾತರು. ಆದ್ರೆ ಮುಸ್ಲಿಮ್ಸ್ ಕೈಲಿ ಹಿಂದೂಗಳು ಹೆಚ್ಚಿನ ಪರಿಸ್ಥಿತಿ ಇರೋದು. ಕಾರಣ ಏನಂದ್ರೆ ಓಲೈಕೆ ರಾಜಕಾರಣ. ಇವತ್ತು ಎಷ್ಟೋ ಜನಗಳಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಆಗ್ತಾರೆ, ಫೇಸ್ಬುಕ್ ಆಗ್ತಾರೆ, ಎಲ್ಲ ಆಗ್ತಾರೆ. ನಾನು ಹಿಂದೂ, ನಾನು ಒಬ್ಬ ದೇಶ ಪ್ರೇಮಿ ಅಂತ. ಅದೇ ಹೋರಾಟಕ್ಕೆ ಬರ್ರಿ ಅಂದ್ರೆ ಬೆರಳಿಗೆ ಸಿದ್ಧಮತೆ. ಯಾಕೆ? ಈ ಕಾಂಗ್ರೆಸ್ ಸರ್ಕಾರದ ಭಯದ ವಾತಾವರಣದಲ್ಲಿ ನಾವು ಯಾರು ಬೇಡ. ನಮ್ಗೆಲ್ಲ 10, 20, 30 ಕೇಸ್ ಇರೋರು. ನಾವು ಒಟ್ಟ ಹೋರಾಟ ಮಾಡ್ಕೊಂಡ್ಬಂದಿರೋರು. ನಮ್ಗೆ ಭಯ ಇಲ್ಲ. ನಾವು ಏಟ್ ಹೊಡೆಯಕ್ಕೂ ರೆಡಿ, ಏಟ್ ಚಿನ್ನಕ್ಕೂ ರೆಡಿ, ಹೋರಾಟ ಮಾಡಕ್ಕೂ ರೆಡಿ, ಕೇಸ್ ಹಾಕ್ಸ್ಕೊಳಕ್ಕೂ ರೆಡಿ ಇದ್ದೀವಿ. ಒಂದು ಈ ಮುಖಾಂತರ ಕೋಲಾರ ಜಿಲ್ಲಾಡಳಿತಕ್ಕೆ ಮೊನ್ನೆ ನಾವೆಲ್ಲ ಹೋರಾಟ ಮಾಡಿ DJ ಪರ್ಮಿಷನ್ ತಗೊಂಡ್ರಿ. ಇಲ್ಲಿ ಮೀಡಿಯಾ ಮಾಧ್ಯಮದ ಸ್ನೇಹಿತರಿದ್ದಾರೆ, ಪೊಲೀಸ್ ಇಲಾಖೆಯವರು ಇದ್ದಾರೆ. ಹಿಂದೂ ದೇವರುಗಳನ್ನ ನಾವು ವಿಸರ್ಜನೆ ಆಗ್ಬೋದು, ಒಂದು ಪೂಜೆ ಮಾಡಬೇಕಾದ್ರೆ ನಾವು ಘಂಟಾ ಘೋಷ ಇವೆಲ್ಲ ಸೇರಿ ನಾದಸ್ವರ ಬಳಸಿ ನಾವು ವಿಸರ್ಜನೆ ಮಾಡೋದು, ಪೂಜೆ ಮಾಡೋದು. ಅದಕ್ಕೆ ಯಾರೋ ದೊಡ್ಡ ನಾಯಕನ ಅಪ್ಪಣೆ ಬೇಕಾಗಿಲ್ಲ. ವಿನಾಕಾರಣ ಇಲ್ಲಿ ಇಶ್ಯೂ ಮಾಡಿದ್ರು. ಏನು DJ ಕೊಡಲ್ಲ, ಪರ್ಮಿಷನ್ ಕೊಡಲ್ಲ ಅಂತ. ನಮ್ಮ ಹೋರಾಟದಿಂದ ಮತ್ತೆ ಆ ಪರ್ಮಿಷನ್ ನಾವು ತಗೊಂಡ್ರಿ. ಮುಂದಿನ ದಿನಗಳಲ್ಲಿ ಹೇಳ್ತೀನಿ, ಇವತ್ತು ಪೊಲೀಸಲ್ಲಿ ಯಾಕೆಲ್ಲಿರುವಂತ ಮುಸ್ಲಿಂ ಹಿಂದೂಗಳಾಗಿರ್ಬೋದು ಅಥವಾ ಮಾಧ್ಯಮದಲ್ಲಿರೋ ಮುಸ್ಲಿಮ್ಸ್ ಹಿಂದೂಗಳಾಗಿರ್ಬೋದು, ದಯವಿಟ್ಟು ನಮ್ಮ ತನ ಉಳಿಸಿದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಒಂದು ಹಿಂದೂ ರಾಷ್ಟ್ರ ಇರಬೇಕಂದ್ರೆ ನಾವೆಲ್ಲ ಯಾವುದೇ ಒಂದು ಹಿಂದೂ ಅಂತ ಬಂದಾಗ ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ. ಪೊಲೀಸರಿಗೆ ಪದೇ ಪೊಲೀಸರಿಗೆ ಹೇಳ್ತಾ ಇದ್ದೀನಿ, ಯಾವತ್ತವರೆಗೂ ನೀವು ಹಿಂದೂಗಳು ಸಪೋರ್ಟ್ ಮಾಡಲ್ಲ. ನಾಳೆ ಇಲ್ಲಾಗಿರೋ ವಿಷಯ ಕೋಲಾರದಲ್ಲಿ ಆಗ್ತದೆ. ಕೋಲಾರದಲ್ಲಿ 91, 92 ಅಲ್ಲಿ ತುಂಬಾ ಸೆನ್ಸಿಟಿವ್. ನಿಮ್ಗೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಕಳೆದ 1 ವಾರದಿಂದ ಈಚೆ ವಿಕೋಟೆಯಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಮುಸ್ಲಿಮ್ಸ್ ವಿನಾಕಾರಣ ಒಬ್ಬ ಹೆಣ್ಮಗಳ ಮೇಲೆ ಬಾಲ್ ಹೊಡೆದ. ಕೇಳಿದ್ರೆ ಆ ಹೆಣ್ಮಗಳು ಹಿಡ್ಕೊಂಡು ಹೊಡೆದ್ರು, ಮನೆಗೂ ಕೊಡಿದ್ರು. ಕೇಳಕ್ ಬಂದ ಒಂದು ನಾಯಕನ ಹೊಡೆದು ಏನ್ ಮಾಡಿದ್ರು ಹಿಂದೂ ಗೊತ್ತಾರಿದ್ರೆ ಈ ಗಣೇಶ ಹಬ್ಬಕ್ಕೆ ಯಾರ ಅಂಗಡಿಗಳಲ್ಲಿ ವ್ಯಾಪಾರ ಮಾಡಿಲ್ಲ, ಬುಕ್ಕ ಪಕ್ಕ ಹೊಡೆದು ಕೇಳ್ಕೊಂಡ್ಬಿಟ್ರು. 92 ಕೋಲಾರದಲ್ಲಿ ಇದೇ ವಿಷಯ ಆಯ್ತು. ನಮ್ಮ ಹತ್ರ ಮಿಡ್ಲ್ ಕ್ಲಾಸ್ ಜನ ಜಾಸ್ತಿ ಹಿಂದೂಗಳಲ್ಲಿ ನಮ್ಮ ಹತ್ರ ಹಣ ಎಲ್ಲ ಇರ್ತವೆ. ಇದೇ ಮುಸ್ಲಿಮ್ಸರಿಗೆ ಗತಿ ಆದ್ರೆ ಕೇಳ್ಕೊಂಡು ತಿನ್ಬೇಕು ಅವರು. ಯಾಕೆ ಹೇಳ್ತೇನೆ ಅಂದ್ರೆ ಮುಸ್ಲಿಮಲ್ಲಿ ಒಳ್ಳೆಯವರು ಇದ್ದಾರೆ, ಆದ್ರೆ ಪ್ರವೋಕ್ ಮಾಡಬಾರ್ದು ಯಾರಿಗೂ. ನೀವು ಸೋದರತ್ವ ಅಂತ ವ್ಯಕ್ತಿಗಳ ಮೇಲೆ ಹೇಳ್ಬಾರ್ದು, ನಡೆಯಲ್ಲಿ ತೋರಿಸ್ಬೇಕು. ಆ ನಡೆಯಲ್ಲಿ ತೋರಿಸೋದಕ್ಕೆ ಸೋದರತ್ವ ಬರೋದು. ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಯಾಕಂದ್ರೆ